ಬ್ರದರ್ ಏನಾಯಿತು ಏನು ಅಂತ? ಸರ್ ಇದು ನಾವು ಊರಲ್ಲಿಲ್ಲ, ನಮ್ಮ ದೊಡ್ಡಪ್ಪರ ಮನೆ ಇದ್ದೆ. ಮನೆ ಸಹ ಎಲ್ಲ ಜಗಳ ಆಗಿತ್ತು. ಮನೆ ಜಗಳ ಆಗಿ ಎಲ್ಲ ನಾನು ಗಲಾಟೆ ಮಾಡಿ ಮನೇಲಿ ಇದ್ದರು. ನಮ್ಮ ಮಮ್ಮಿ ನನಗೂ ಆಸ್ಪತ್ರೆಗೆ ತೋರಿಸ್ಬಿಟ್ಟು ಬಾ ನಮ್ಮ ದೊಡ್ಡಪ್ಪರ ಮನೆಗೆ ಹೋಗಿ ನಮ್ಮ ಮಾಮರ ಮನೆಗೆ ಕರ್ಕೊಯ್ತೀನಿ ಅಂತಂದೆ. ಆದರೆ ನಮ್ಮ ಮಮ್ಮಿ ಇಲ್ಲೇ ಇರ್ತೀನಿ, ಜನ ಆಡ್ಕೋತಾರೆ ಹಂಗೆ ಹೀಗೆ ಅಂತು. ಹಂಗಂದದ್ಕೆ ತಿರ್ಗಾ ನಾನು ನಮ್ಮ ದೊಡ್ಡಪ್ಪರ ಮನೆ ಬೈಕ್ ಎತ್ಕೊಬರಕ್ಕೆ ಹೋಗಿದ್ದೆ. ಹೋಗೋದಕ್ಕೆ ನನ್ನ ತಂಗಿ ನಮ್ಮ ಮಮ್ಮಿ ಮನೇಲೇ ಇದ್ದರು. ಮನೆ ಇದ್ದದ್ಕೆ ನಾನು ನಮ್ಮ ದೊಡ್ಡಪ್ಪರ ಮನೆ ಇದ್ನಲ್ಲ, ಫೋನ್ ಮಾಡಿ ಬೆಳಗ್ಗೆ ನನ್ನ ತಂಗಿ ನಮ್ಮ ಅಪ್ಪ ಕರೆಸ್ಬಿಟ್ಟ ಬಾ ಅಂದು. ಬರೋದಕ್ಕೆಲ್ಲ ಹೊಡೆದು ಕತ್ತರಿಸ್ಬಿಟ್ಟಿದ್ದ. ಈಗ ನಿಮ್ಮ ಅಪ್ಪಂಗೆ ಅಮ್ಮನ ಕತ್ತರಿಸುವಂಥ ದ್ವೇಷ ಏನು, ಯಾಕೆ ಸರ್? ಅದೇ ಅನುಮಾನ. ಯಾವಾಗೂ ನಾವು ಸಣ್ಣ ಮಕ್ಕಳಿಂದನೂ ಹೊಡ್ಕೊಂಡು ಬಂದು ನಮ್ಮ ಮಮ್ಮಿಗೆ ಆಗಿಂದನೂ ಚಿತ್ರಹಿಂಸೆ ಕೊಟ್ಟು ಈ ಥರ ಮಾಡ್ದೆ. ಎಷ್ಟು ವರ್ಷ ಆಗಿತ್ತು ಮದುವೆಯಾಗಿ? ನನಗೆ ಇವಾಗ 22 ವರ್ಷ. ಆಗಿಂದನೂ ಜಗಳ ಆಡ್ಕೊಂಡೆ ಇದು ಮಾಡ್ತಿದ್ದೆ. ಯಾರ ಹತ್ರ ಮಾತಾಡಿದ್ರು ಭಾಳ ಅನುಮಾನ ಪಡ್ತಿದ್ದೆ. ಯಾರೋ ಒಬ್ರ ಜೊತೆ ಮಾತಾಡಿದ್ರು ಅನುಮಾನ ಪಡುವ, ಒಬ್ಬರು ಯಾರು ಗಾಡೀಲಿ ಹೊಡೆದ್ರು ಅನುಮಾನ ಪಡುವ ಅಂತ ಕೆಟ್ಟ ಮನುಷ್ಯನ ಈಚೆ ಬಿಡ್ಬಿಟ್ಟು ಸರ್. ಈಗ ಇರೋದ್ರಿಂದ ಬೇರೆ ಇದ್ರಿ ನೀವು? 4 ವರ್ಷ ಆಯಿತು. 4 ವರ್ಷದಿಂದ ನನ್ನ ತಂಗಿನ ಮಮ್ಮಿ ನಾನೇ ಸಾಕ್ತಿದ್ದೆ. ಅವ್ರ ಅವ್ನಿಗೂ ಹೊಡೆದು ಊರಿಗೆ ಹೊಡೆದು ಅವನು ಮನೆಯಲ್ಲಿ ಸೇರಿಸ್ತಾ ಇರಲಿಲ್ಲ. ನಾನೇ ಸಾಕ್ತಿದ್ದೆ. ನನ್ನ ತಂಗಿ ನಾನು ನಮ್ಮ ಮಮ್ಮಿ ಸಪ್ರೇಟ್ ಇದ್ದು, ಅವ್ನು ಸಪ್ರೇಟ್ ಇದ್ದ. ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೆ. 7-8 ಸರಿ ಕೇಸೆಲ್ಲ ಆಗದೆ, ಆದರೂ ಪೊಲೀಸ್ನವರು ಏನು ಮಾಡದೆ ಹೋದರು. ಆಮೇಲೆ ಏನು ತಂದೆ ಏನು ಕೆಲಸ ಮಾಡ್ತಿದ್ರು? ದಳ್ಳಾಳಿ ವ್ಯಾಪಾರ ಮಾಡ್ತಿದ್ದೆ. ಇವತ್ತು ನಿಮ್ಮ ಜೊತೆಲಿ ಯಾರು ಇರಲಿಲ್ವಾ? ಜೊತೆಲಿ ನನ್ನ ತಂಗಿ ನಮ್ಮ ಮಮ್ಮಿ ಇದ್ದರು. ತಂಗಿ ಏನು ಓದ್ತಿರೋದು? B.Com ಓದ್ತಾವಳೆ. ಈಗ ಒಂದು 3 ದಿವಸದ ಕೆಳಗೂ ನಿಮ್ಮ ಮೇಲೆಲ್ಲ ಅಟ್ಯಾಕ್ ಮಾಡಿದ್ರು? ಅಟ್ಯಾಕ್ ಮಾಡಿದ. ಬೇರೆ ಒಬ್ಬನಿಗೆ ಕಾಲು ಕಡ್ಬಿಟ್ಟಿದ್ದ. ಅಲ್ಲ ನಿಮ್ಮ ತಂಗಿ ನಿಮಗೆ ಹಾಡು ಮಾಡಿದ. ಹಾಗೆಲ್ಲ ಊರಿಗೆ ಹೋಗಿ ನಾನು ಎಲ್ಲ ಹೊಡೆದು ಬೇಜಾರು ಮಾಡಿದೆ. ಅಂಥದ್ರಲ್ಲೂ ಕಡಿತಿ ಅಂತ ಊರು ಸುತ್ತವ್ರನ್ನೆಲ್ಲ ಹೇಳ್ಕೊಬಂದು ಇವತ್ತಿಗೆ ಕೆಲಸ ಮಾಡವ್ನೆ. ಮತ್ತೆ ಒಂದು 3 ದಿವಸ ಕೆಳಗೆ ಫ್ರೆಂಡ್ಗೂ ಹೊಡೆದಿದ್ರಂತೆ? ಫ್ರೆಂಡ್ಗೂ ಕಾಲು ಕಡ್ದಿದ್ದ ಎಲ್ಲರಿಗೂ. ಏನಕ್ಕೆ ಆ ಥರ ದ್ವೇಷ ಅಂತ ಗೊತ್ತಿಲ್ಲ ಸರ್ ನಮಗೂ. ಆಗಿಂದನೂ ಅನುಮಾನ ಕೊಟ್ಟುತ್ತಾಗಿಂದನೂ ಅನುಮಾನನೇ. ಬಾಣ್ತಿಲಿ ಬಸ್ರಿಲ್ಲ ಎಲ್ಲರಿಗೂ ಹೊಡೆದವ್ ನಮ್ಮ ಮಮ್ಮಿಗೆ. ಅಂಥದ್ರಲ್ಲೂ ಮೊಮ್ಮ ಅಂದರು. ಬೆಳಗ್ಗೆ ನಿಮ್ಮ ತಂಗಿ ಗೊತ್ತಾಗಿದ್ದ? ಬೆಳಗ್ಗೆ ನನ್ನ ತಂಗಿ ಬಾತ್ರೂಮ್ಗೆ ಹೋಗ್ಬೇಕಾರೆ ನೀರು ಮೇಲೆ ಔಸಿಕ ಬಂದು ಅವಳಿ ಹೋದ್ಮೇಲೆ ಬಾಗಿಲ ಕೌಟಿರೋದು ಬಂದು. ಯಾರು ಬಡ್ಕೊಂಡ್ರು, ನನ್ನ ತಂಗಿ ಬಡ್ಕೊಂಡ್ರು, ಯಾರು ಬರಲಿಲ್ಲ. ಅಷ್ಟು ದ್ವೇಷದಿಂದ ಬೆಳಗ್ಗೆ ಒಂದು 6:30 7:00 ಹಂಗೆ ಮಾಡಿದ. ನಾನಿರಲಿಲ್ಲ. ನಾನು ಬರೋದು ಒಂದು 5 ನಿಮಿಷಕ್ಕೂ 5 ನಿಮಿಷ ಬಂದ್ಬಿಟ್ಟು ನಾನು ನಮ್ಮ ಮಮ್ಮಿನ ಕಾಪಾಡ್ಕೊಬಿಡುವೆ. ಒಂದು 5 ನಿಮಿಷ ಲೇಟ್ ಆದ್ರಿಂದ ಜೊತೆಲೇ ಇರುವೆ ಸರ್. ನಿನ್ನೆ ರಾತ್ರಿ ಮಾತ್ರ ಇರಲಿಲ್ವಾ? ನಿನ್ನೆ ಮಾತ್ರ ರಾತ್ರಿ ಇಲ್ಲ. ನಿನ್ನೆ ಮಾತ್ರ ಬಂದಾಗ ಇರಲಿಲ್ಲ ನಾನು.